ಪಕ್ಕಲ್ಲಿದೆ ಭೀಮಾ. ಓಯ್! ಹೇ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವೇನಾದರೂ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಟೈಮಲ್ಲಿ ಮೈಸೂರಿಗೆ ಹೋದರೆ ಕಂಪಲ್ಸರಿ ದಸರಾ ಆನೆಗಳನ್ನ ನೋಡೋಕೆ ಹೋಗ್ತೀವಿ. ಒಂದು ರೌಂಡು ಸಿಟಿ ಬೀಟ್ಸು ಆನೆಗಳ ಜೊತೆ ಆಗಲೇಬೇಕು. ಸೊ ಈ ಸರಿನೂ ಹೋಗೋಣ ಅಂತ ನಾವು ಮನೆಯಿಂದ ಅರ್ಲಿ ಮಾರ್ನಿಂಗ್ಗೆ ಹೊರಟ್ವಿ. ದಸರಾ ಆನೆಗಳು ದಿನದಲ್ಲಿ 2 ಸರಿ ವಾಕಿಂಗಿಗೆ ಬರ್ತವೆ. ಒಂದು ಮಾರ್ನಿಂಗ್ 7:30 ಹಾಗೆ, ಇನ್ನೊಂದು ಈವ್ನಿಂಗ್ 5:30 ಹಾಗೆ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ಮೈಸೂರು ಪ್ಯಾಲೇಸು ಅಂಬಾವಿಲಾಸಕ್ಕೆ 4 ಗೇಟ್ಗಳಿದ್ದಾವೆ. ಒಂದು ಜಯಮಾರ್ತಾಂಡ, ಜಯರಾಮ, ಬಲರಾಮ ಆ್ಯಂಡ್ ವರಹ ಅಂತ. ಆ್ಯಂಡ್ ಎಸ್ಪೆಷಲಿ ದಸರಾ ಆನೆಗಳು ವಾಕಿಗೆ ಬರುವಂಥದ್ದು ಬಲರಾಮ ದ್ವಾರದಿಂದ. ಸೊ ನಾವು ಅರ್ಲಿ ಮಾರ್ನಿಂಗ್ಗೆ ಹೋಗಿದ್ದು ಬಲರಾಮ ಹತ್ರ. ಅಲ್ಲಿ ನಾವು 7 o'clockಗೆ ರೀಚ್ ಆದ್ವಿ. ಆ್ಯಂಡ್ 7:30ವರೆಗೂ ವಿ ವರ್ ವೇಟಿಂಗ್. ಜಸ್ಟ್ ಟು ಗಿವ್ ಅ ಬೇಸಿಕ್ ಬ್ಯಾಕ್ಗ್ರೌಂಡ್, ವಿಜಯದಶಮಿ ಹಬ್ಬದ ದಿನ ಏನು ದ ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಪ್ರೊಸೆಷನ್ ನಡೆಯುತ್ತೋ ಅದನ್ನು ಜಂಬೂ ಸವಾರಿ ಅಂತ ಸಹ ಕರೀತಾರೆ. ಈ ಜಂಬೂ ಸವಾರಿಯಲ್ಲಿ ಒಟ್ಟು 14 ಆನೆಗಳು ಪಾಲ್ಗೊಳ್ಳುತ್ತೆ. ಅದರಲ್ಲಿ ಒಂದು ಆನೆನ ಅಂಬಾರಿ ಹೊರುವಂಥ ಆನೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಈ ಅಂಬಾರಿ ಹೊರುವಂಥ ಆನೆ 750 kg ಚಿನ್ನದ ಅಂಬಾರಿಲಿ ಚಾಮುಂಡೇಶ್ವರಿ ದೇವಿನ ಕೂರಿಸ್ಕೊಂಡು ಮೈಸೂರು ಪ್ಯಾಲೇಸಿಂದ ಬನ್ನಿ ಮಂಟಪವರೆಗೂ ಮೆರವಣಿಗೆ ಹೋಗುತ್ತೆ ಅಲಾಂಗ್ ವಿತ್ ಅದರ್ 13 ಎಲಿಫೆಂಟ್ಸ್. ಸೊ ಈ ಆನೆಗಳಿಗೆ ಅವತ್ತು ವಿಜಯದಶಮಿ ದಿನ ಹೋಗುವಂಥ ಮೆರವಣಿಗೆಗೆ ತಾಲೀಮಾಗಿ ಪ್ರಾಕ್ಟೀಸ್ ಆಗಿ ಆಲ್ಮೋಸ್ಟ್ 1.5 ಮಂತ್ ಮುಂಚೆಯಿಂದನೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಗೌರ್ಮೆಂಟ್ ಅವರು ಸೇರಿ ಈ ವಾಕ್ ಮಾಡಿ ಅವುಗಳಿಗೆ ಜನಸಂದಣಿ, ಟ್ರಾಫಿಕ್ಕು, ಸೌಂಡ್ಗೆ ಅವುಗಳನ್ನ ಫೆಮಿಲಿಯರೈಸ್ ಮಾಡ್ತಾರೆ. ಸೊ ದಟ್ ವಿಜಯದಶಮಿ ದಿನ ಅವು ಯಾವ ರೀತಿಯಲ್ಲೂ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ಸ್ ಕೊಡಬಾರ್ದು ಅಂತ. ಆ್ಯಂಡ್ ಜಸ್ಟ್ ಹಾಫ್ ಆನ್ ಅವರಲ್ಲಿ ತುಂಬ ಜನ ಅಲ್ಲಿ ಆನೆನ ನೋಡಲಿಕ್ಕೆ ಅಂತಲೇ ಸೇರಿದ್ರು. ಆ್ಯಂಡ್ ಇಟ್ ವಾಸ್ ನಾಟ್ ಅ ವೀಕೆಂಡ್ ಆರ್ ಅ ಗೌರ್ಮೆಂಟ್ ಹಾಲಿಡೇ, ಇಟ್ ವಾಸ್ ಅ ಮಂಡೇ ಮಾರ್ನಿಂಗ್. ಸೊ ವೀಕ್ ಡೇಲೂ ಸಹ ಇಷ್ಟು ಜನ ಅಲ್ಲಿ ಸೇರಿ ಬಂದಿದ್ರು. ವೀಕೆಂಡ್ಸಲ್ಲಿ ಇದಕ್ಕಿಂತ ಜಾಸ್ತಿ ಜನನೂ ಸೇರ್ತಾರೆ. ಆ್ಯಂಡ್ ಎವ್ರಿ ಒನ್ ವೆ ಜಸ್ಟ್ ವೇಟಿಂಗ್ ಟು ವೆಲ್ಕಮ್ ದ ಎಲಿಫೆಂಟ್ಸ್. ಆ್ಯಂಡ್ ಗೇಟ್ಸ್ ಓಪನ್ ಆಗ್ತಿರಂಗೆ ನಮ್ಮನ್ನೆಲ್ಲ ಫಸ್ಟ್ ಗ್ರೀಟ್ ಮಾಡಿದೆ ಕ್ಯಾಪ್ಟನ್ ಅಭಿಮನ್ಯು. ಆ್ಯಂಡ್ ನಾವು ಹೋಗಿರೋ ಟೈಮಲ್ಲಿ ವಿತೌಟ್ ವೇಟ್ಸ್ ಆನೆಗಳನ್ನ ಜಸ್ಟ್ ರ್ಯಾಂಡಮ್ ಆಗಿ ವಾಕಿಗೆ ಮಾತ್ರ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಅವಕ್ಕೆ ಮೂಟೆಗಳನ್ನ ಇಟ್ಟು, ಎಸ್ಪೆಷಲಿ ಅಂಬಾರಿ ಹೊರುವಂಥ ಆನೆ ಈ ಸರಿ ಇರೋದು ಕ್ಯಾಪ್ಟನ್ ಅಭಿಮನ್ಯು. ಕ್ಯಾಪ್ಟನ್ ಅಭಿಮನ್ಯು ಆನೆಗೆ 750 kg ಅಂತ ಈಕ್ವಲ್ ಆಗಿರುವಂಥ ಮೂಟೆಗಳನ್ನ ಇಟ್ಟು ಸ್ಲೋ ಆಗಿ ಅವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮೈಸೂರಿಯನ್ಸ್ಗೆ ಆನೆಗಳು ಹೊಸದಲ್ಲ. ಎಸ್ಪೆಷಲಿ ದಸರಾ ಎಲಿಫೆಂಟ್ಸು ನಮ್ಮ ಮಧ್ಯೆನೇ ಸಿಟಿ ಬೀಟ್ಸ್ ಹೊಡೆಯುವಂಥದ್ದು. ಆದರೂ ಸಹ ಎವ್ರಿ ಇಯರ್ ನಾವು ಇದೇ ಫಸ್ಟ್ ಟೈಮ್ ಆನೆ ನೋಡ್ತಾ ಇರೋ ಅನ್ನೋ ಎಕ್ಸೈಟ್ಮೆಂಟಲ್ಲೇ ಸೇರಿ ಬರ್ತೀವಿ. ಆ್ಯಂಡ್ ನಮ್ಮ ಜನರನ್ನ ಕಂಟ್ರೋಲ್ ಮಾಡೋದೇ ಪೊಲೀಸವ್ರಿಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಆ್ಯಂಡ್ ಈ ದಸರಾ ಎಲಿಫೆಂಟ್ಸ್ಗೆ ಹೈ ಟೈಟ್ ಸೆಕ್ಯೂರಿಟಿಲಿ ಇವರು ವಾಕಿಗೆ ಕರ್ಕೊಂಡು ಹೋಗೋದು. ಸ್ಟೇಟ್ ಅಫಿಷಿಯಲ್ಸ್ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ಪೊಲೀಸ್ ಅವ್ರು ಇರ್ತಾರೆ. ಇಷ್ಟೆಲ್ಲರೂ ಜನ ಮಧ್ಯದಲ್ಲಿ ಕಾನ್ವಾಯ್ ಸಹ ಹೋಗುತ್ತೆ. ಸೊ ಇವರೆಲ್ಲ ಒಟ್ಟಿಗೆ ಸೇರಿ ಆನೆನ ವಾಕಿಗೆ ಕರ್ಕೊಂಡು ಹೋಗೋದು. ಅಷ್ಟೇ ಅಲ್ಲದೆ 2 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದು, ಫಸ್ಟ್ ಥಿಂಗ್, ಆನೆಗಳು ಹೋಗ್ಲಿಕ್ಕೆ ಮುಂಚೆ ಒಂದು ಜೀಪ್ ಹೋಗುತ್ತೆ. ಅದರಲ್ಲಿ ಒಂದು ಮ್ಯಾಗ್ನೆಟ್ ಅಟ್ಯಾಚ್ ಮಾಡಿರ್ತಾರೆ. ಸೊ ದಟ್ ಥ್ರೂಔಟ್ ದ ವೇ ಯಾವುದೇ ರೀತಿಯ ಮೊಳೆ ಅಥವಾ ಐರನ್ ಪೀಸ್ಗಳು ಆನೆಗೆ ಸಿಗಬಾರ್ದು ಅಂತ ಆ ಜೀಪ್ ಮುಂದೆ ಹೋಗುತ್ತೆ. ಎರಡನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದು,
ಏನು ಈ ಜಂಬೂ ಸವಾರಿ ರೂಟ್ ಇದೆಯೋ ಫ್ರಮ್ ದ ಪ್ಯಾಲೇಸ್ ಟು ಬನ್ನಿ ಮಂಟಪ್, ಇದು ಆಲ್ಮೋಸ್ಟ್ 5 ಕಿಲೋಮೀಟರ್ ಸ್ಟ್ರೆಚ್ ಇರೋದು. ಆ್ಯಂಡ್ ಈ ಎಂಟೈರ್ 5 ಕಿಲೋಮೀಟರಲ್ಲಿ ಎಲ್ಲೂ ಸಹ ನಿಮಗೆ ಸ್ಪೀಡ್ ಬ್ರೇಕರ್ಸ್ ಕಾಣಿಸೋಲ್ಲ. ಸೊ ದೇರ್ ಇಸ್ ಆಬ್ಸಲ್ಯೂಟ್ಲಿ ನೋ ಹಂಪ್ ಆ್ಯಂಡ್ ಮೋಸ್ಟ್ ಆಫ್ ದ ರೂಟ್ ಬಂದು ಸಿಮೆಂಟ್ ರೋಡ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಜಂಬೂ ಸವಾರಿಗೆ ಅಂತಲೇ ಈ ರೂಟ್ನ ಅವರು ರೆಡಿ ಮಾಡಿದ್ದಾರೆ. ಆನೆಗಳು ಅರಮನೆಯಿಂದ ಹೊರಡ್ತಿರೋ ಹಾಗೆ ನಾವು ಇನ್ನೊಂದು ರೂಟಿಂದ ಬಂದು ಮಾರ್ಕೆಟ್ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಆಲ್ರೆಡಿ ಆನೆಗಳ ತಲೆಯಲ್ಲಿ ಹೂವಿಂದ ಸಿಂಗಾರ ಆಗೋಗಿದೆ. ಸೊ ಇದು ಮೋಸ್ಟ್ಲಿ ಮಾರ್ಕೆಟ್ ರೋಡ್ ಆಗಿರೋದ್ರಿಂದ ರೋಡ್ ಸೈಡಲ್ಲಿ ಕೂರುವಂಥ ಹೂ ವ್ಯಾಪಾರಸ್ಥರು ಅವರ ನಂಬಿಕೆಯಿಂದ ಅವರು ಮೊದಲನೇ ವ್ಯಾಪಾರ ಆಗ್ಲಿಕ್ಕೆ ಮುಂಚೆ ಹೂನ ಆನೆಗೆ ಅರ್ಪಿಸ್ಕೊಡ್ತಾರೆ. ಸೊ ಮಾವುತರು ಅದನ್ನು ಈಸ್ಕೊಂಡು ಎಲ್ಲ ಆನೆಗಳಿಗೂ ತಲೆ ಮೇಲೆ ಅದೊಂಥರ ಕಿರೀಟ ಥರ ಸಿಂಗಾರ ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದ ಹಾಗೆ ಮೈಸೂರು ದಸರಾ ಪ್ರೊಸೆಷನ್ ಜಂಬೂ ಸವಾರಿಲಿ ಒಟ್ಟು 14 ಆನೆಗಳು ಪಾಲ್ಗೊಳ್ಳೋದು. ಬಟ್ ಈಗ ನಾವು ನೋಡ್ತಾ ಇರೋದು 9 ಆನೆಗಳು ಮಾತ್ರ. ಈ 9 ಆನೆಗಳು ಭೀಮಾ, ಅಭಿಮನ್ಯು, ಧನಂಜಯ, ಏಕಲವ್ಯ, ಮಹೇಂದ್ರ, ಪ್ರಶಾಂತ, ಕಂಜನ್, ಲಕ್ಷ್ಮಿ ಮತ್ತು ಕಾವೇರಿ ಇವು ಫಸ್ಟ್ ಬ್ಯಾಚಲ್ಲಿ ಬಂದಂಥ ಆನೆಗಳು. ಸೆಕೆಂಡ್ ಬ್ಯಾಚಲ್ಲಿ ಅವತ್ತಿನ ದಿನ ಮಧ್ಯಾಹ್ನನೇ 5 ಆನೆಗಳು ಬಂದಿದ್ವು. ಸುಗ್ರೀವ, ಶ್ರೀಕಂಠ, ಗೋಪಿ, ಹೇಮಾವತಿ ಮತ್ತು ರೂಪ. ಸೊ ಈ 5 ಆನೆಗಳು ಸೇರಿ ಒಟ್ಟು 14 ಆನೆಗಳು ಸಹ ತಾಲೀಮಲ್ಲಿ ಪಾಲ್ಗೊಳ್ಳುತ್ತವೆ. ಸೊ ನಾವು ನೆಕ್ಸ್ಟ್ ಆನೆಗಳನ್ನ ಚೇಸ್ ಮಾಡಲಿಕ್ಕೆ ಮತ್ತೆ ಗಾಡಿ ತಗೊಂಡು KT ಸ್ಟ್ರೀಟ್ ಥ್ರೂ ಇಂದ ಬಂದು ನಿಂತಿದ್ದು KR ಸರ್ಕಲಲ್ಲಿ. ಆ್ಯಂಡ್ ನಮ್ಮ ಈ ಸಾರಿ ದಸರಾದ ಕ್ಯಾಪ್ಟನ್ ಬಗ್ಗೆ ಹೇಳಬೇಕು ಅಂದರೆ ಅಭಿಮನ್ಯುಗೆ ಈಗ 59 ಇಯರ್ಸ್ ಓಲ್ಡ್. ಆ್ಯಂಡ್ 2020ಇಂದ ಈಚೆಗೆ 5 ಇಯರ್ಸ್ ಸ್ಟ್ರೈಟ್ ಅಭಿಮನ್ಯುನೇ ಅಂಬಾರಿನ ಹೊರ್ತಾ ಬಂದಿರೋದು. ಆ್ಯಂಡ್ ಬಿಕಾಸ್ ಆಫ್ ಹಿಸ್ ಏಜ್ ಈ ಸಾರಿ ಅಂಬಾರಿ ಹೊರುವಂಥದ್ದು ಇಟ್ ಮೈಟ್ ಬಿ ಹಿಸ್ ಲಾಸ್ಟ್ ಚಾನ್ಸ್. ಯೂಶಲಿ 60 ಇಯರ್ಸ್ ಆದಮೇಲೆ ಆನೆಗಳ ಮೇಲೆ ಅಂಬಾರಿ ಇಡೋಲ್ಲ ಬಿಕಾಸ್ ಆಫ್ ಇಟ್ಸ್ ವೆಯ್ಟ್. ಸೊ ಪ್ರೊಸೆಷನಲ್ಲಿ ಪಾಲ್ಗೊಳ್ಳುತ್ತವೆ, ಬಟ್ ಅಂಬಾರಿ ಹೊರುವಂಥದ್ದನ್ನ ಯಾವುದಾದ್ರೂ ಯಂಗ್ ಎಲಿಫೆಂಟ್ಗೆ ಅವರು ಶಿಫ್ಟ್ ಮಾಡ್ತಾರೆ. ಸೊ ಈ ಸಾರಿ ಅಭಿಮನ್ಯುಗೆ ಇಟ್ ಮೈಟ್ ಬಿ ಹಿಸ್ ಲಾಸ್ಟ್ ಚಾನ್ಸ್ ಆಲ್ಸೋ. ಆ್ಯಂಡ್ ಅಭಿಮನ್ಯು ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕಂದ್ರೆ ಕರೆಂಟಾಗಿ ಇನ್ ಇಂಡಿಯಾ ಹಿ ಈಸ್ ಒನ್ ಆಫ್ ದ ಲೀಡಿಂಗ್ ಕುಮ್ಕಿ ಆನೆ ಅಂತ. ಕುಮ್ಕಿ ಆನೆ ಅಂದರೆ ಈ ರೆಸ್ಕ್ಯೂ ಆಪರೇಷನ್ಸ್ಗಳಿಗೆ ಅಥವಾ ಟ್ರೀಟ್ ಮಾಡಲಿಕ್ಕೆ ಅಥವಾ ಎಲಿಫೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಆನೆನ ಕುಮ್ಕಿ ಆನೆ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿವರೆಗೂ ಅಭಿಮನ್ಯು ಟೋಟಲ್ ಆಗಿ 300 ಎಲಿಫೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಮತ್ತು 80 ಟೈಗರ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಥ್ರೂ ಔಟ್ ಇಂಡಿಯಾದಲ್ಲಿ ಫೇಮಸ್ ಆಗಿದ್ದಾನೆ. ಸೊ ಅಷ್ಟು ಬಲಿಷ್ಠ ನಮ್ಮ ಅಭಿಮನ್ಯು ಆನೆ. ಆ್ಯಂಡ್ ಅಷ್ಟಲ್ಲದೆ ಈಗ ಆಲ್ರೆಡಿ ಕ್ಯಾಪ್ಚರ್ ಮಾಡಿರುವಂಥ ಶ್ರೀಕಂಠ ಆನೆ ವಾಸ್ ಕ್ಯಾಪ್ಚರ್ಡ್ ಬೈ ಅಭಿಮನ್ಯು. ಆ್ಯಂಡ್ ಆ ಶ್ರೀಕಂಠ ಆನೆ ಈ ಸರಿ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ಸೊ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ದಿನವೂ ಆನೆಗಳು ಅಪ್ ಟು ಬನ್ನಿ ಮಂಟಪವರೆಗೂ ವಾಕ್ ಹೋಗಲ್ಲ. ಈಗ ಸದ್ಯಕ್ಕೆ ನಾವು ಹೋಗಿದ್ದ ದಿನ ಆನೆಗಳು ಅರ್ಧ ದಾರಿ ಅಂದರೆ RMC ಸರ್ಕಲ್ ಹತ್ರ ಟರ್ನ್ ಮಾಡ್ತವೆ. ಟರ್ನ್ ಅಂದರೆ ದೇ ಜಸ್ಟ್ ಸ್ಟಾಪ್ ಫಾರ್ ಎ ಟೀ ಬ್ರೇಕ್. ಸೊ ಲಿಟ್ರಲ್ ಆನೆಗಳ ಟೀ ಬ್ರೇಕ್ ಅಲ್ಲ, ಮಾವುತರಿಗೆ ಒಂದು ಸ್ಮಾಲ್ ಬ್ರೇಕ್. ಸೊ ಅಲ್ಲಿ ಒಂದು ಹೋಟೆಲಲ್ಲಿ ಬಂದು ಆನೆಗಳು ಲೈನ್ ಆಗಿ ತುಂಬ ಡಿಸಿಪ್ಲಿನ್ ಆಗಿ ನಿಲ್ಲುತ್ತವೆ. ಆ್ಯಂಡ್ ಎಲ್ಲ ಮಾವುತರಿಗೂ ಜೊತೆಗೆ ಬಂದಿರುವಂಥ ಎಲ್ಲ ಫಾರೆಸ್ಟ್ ಆ್ಯಂಡ್ ಸ್ಟೇಟ್ ಅಫಿಷಿಯಲ್ಸ್ಗೆ ಎಲ್ರಿಗೂ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ಅಲ್ಲಿಂದ ಟರ್ನ್ ಮಾಡಿ ಆನೆಗಳು ಮತ್ತೆ ಅರಮನೆ ಕಡೆಗೆ ಹೊರಡುತ್ತವೆ. ಆ್ಯಂಡ್ ನಮ್ಮ ಬೇರೆ ಆನೆಗಳ ಬಗ್ಗೆ ಹೇಳಬೇಕು ಅಂದರೆ ಅಭಿಮನ್ಯು ಪಕ್ಕ ನಿಂತಿರೋದು ಕಾವೇರಿ ಆನೆಗೆ ಈಗ 45 ಇಯರ್ಸ್ ಓಲ್ಡ್ ಆ್ಯಂಡ್ ದುಬಾರೆ ಎಲಿಫೆಂಟ್ ಕ್ಯಾಂಪಿಂದ ಕರ್ಕೊಂಡು ಬಂದಿದ್ದಾರೆ. 2009 ಕೊಡಗು ಅಲ್ಲಿ ಕಾವೇರಿನ ಕ್ಯಾಪ್ಚರ್ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಇರೋದು ನಮ್ಮ ಭೀಮಾ, ಮೈಸೂರಿಗೆ ಫುಲ್ ಫೇವ್ರೆಟ್ ಆಗಿರುವಂಥ ಭೀಮಾ. ಆ್ಯಂಡ್ ಲಾಸ್ಟ್ ದಸರಾದಲ್ಲಿ ಫುಲ್ ವೈರಲ್ ಆದಂಥ ಭೀಮಾ. ಭೀಮಾಗೆ ಈಗ 25 ಇಯರ್ಸ್ ಓಲ್ಡ್ ಆ್ಯಂಡ್ ಮಟ್ಟಿಗೂಡು ಎಲಿಫೆಂಟ್ ಕ್ಯಾಂಪಿಂದ ಭೀಮನ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 2017ಇಂದ ಭೀಮಾ ದಸರಾ ಪ್ರದರ್ಶನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ.
ಆ್ಯಂಡ್ ಟೀ ಬ್ರೇಕ್ ಮುಗಿತಿರೋ ಹಾಗೆ ಆನೆಗಳು ಅಷ್ಟೇ ಡಿಸಿಪ್ಲಿನ್ ಆಗಿ ಯೂ ಟರ್ನ್ ಮಾಡಿ ವಾಪಸ್ ಅರಮನೆ ಕಡೆಗೆ ಹೊರಡುತ್ತವೆ. ಆ್ಯಂಡ್ ಈ ರೂಟಲ್ಲಿ ಸ್ವಲ್ಪ ಜಾಸ್ತಿನೇ ವೆಹಿಕಲ್ ಮೂಮೆಂಟ್ಸ್ ಇರುತ್ತೆ. ಸೊ ಅಕ್ಕಪಕ್ಕದಲ್ಲೇ ವೆಹಿಕಲ್ಸ್ಗಳು ಪಾಸ್ ಆಗುತ್ತವೆ. ಆದರೂ ಸಹ ಒಂದು ಸೆಕೆಂಡ್ಗೂ ಸಹ ಆನೆಗಳು ರಿಯಾಕ್ಟ್ ಮಾಡೋಲ್ಲ. ಸಖತ್ ಕಾಮ್ ಆ್ಯಂಡ್ ಪೇಷನ್ಸ್ ಆಗೇನೆ ಅವು ತಮ್ಮ ರೂಟಲ್ಲಿ ತಪಾಡ್ ಹೋಗುತ್ತವೆ. ಆ್ಯಂಡ್ ಭೀಮಾ ಆದಮೇಲೆ ನೆಕ್ಸ್ಟ್ ಇರೋದು ಏಕಲವ್ಯ ಆನೆ. ಏಕಲವ್ಯ ಬಂದು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪಿಂದ ಬಂದಿರೋದು. ಅವನಿಗೀಗ 39 ಇಯರ್ಸ್ ಓಲ್ಡ್ ಆ್ಯಂಡ್ ಇದು ಅವನ ಸೆಕೆಂಡ್ ದಸರಾ ಆಗಿದೆ. ಈಗ ಬಂದಿರೋಂಥ 9 ಎಲಿಫೆಂಟ್ಸಲ್ಲಿ ಈಸ್ ಆಲ್ಮೋಸ್ಟ್ ಸೆಕೆಂಡ್ ಆರ್ ಥರ್ಡ್ ಹೈಯೆಸ್ಟ್ ಇನ್ ವೆಯ್ಟ್. ಆ್ಯಂಡ್ ವೆಯ್ಟ್ ಬಗ್ಗೆ ಹೇಳಬೇಕು ಅಂದರೆ ದಸರಾ ಆನೆಗಳು ಮೈಸೂರಿಗೆ ಬಂದಿದ್ದ ಮಾರನೇ ದಿನವೇ ಒಂದು ರೊಟೀನ್ ವೆಯ್ಟ್ ಚೆಕಪ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಆನೆದು ವೆಯ್ಟ್ನ ರೆಕಾರ್ಡ್ ಮಾಡಿ ಇಟ್ಕೋತಾರೆ. ಆ್ಯಂಡ್ ಆ ವೆಯ್ಟ್ ಬೇಸಿಸ್ ಮೇಲೇ ಅವ್ರಿಗೆ ನೆಕ್ಸ್ಟ್ ಆಲ್ಮೋಸ್ಟ್ 1 ಮಂತ್ವರೆಗೂ ಫುಡ್ನ ಅವರು ಪ್ಲ್ಯಾನ್ ಮಾಡೋದು. ಯಾವ ಆನೆಗೆ ಎಷ್ಟು ಕೊಡಬೇಕು, ಯಾವ ಥರ ಊಟ ಕೊಡಬೇಕು, ಎಷ್ಟು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಬೇಕು ಅಂತ ಪ್ರತಿಯೊಂದೂ ಪ್ಲ್ಯಾನ್ ಆಗಿರುತ್ತೆ. ಈಗ ನಮಗೆ ಬಂದಿರೋವಂಥ ಆನೆಗಳಲ್ಲಿ ಹೈಯೆಸ್ಟ್ ವೆಯ್ಟ್ ಇರೋದೇ ನಮ್ಮ ಭೀಮಾ. ಆ್ಯಂಡ್ ಆಫ್ಟರ್ ದಸರಾ ಅವ್ರನ್ನ ಮತ್ತೆ ಕಾಡಿಗೆ ಕಳಿಸುವಾಗಲೂ ಸಹ ಅವ್ರದ್ದು ವೆಯ್ಟ್ ಚೆಕ್ ಆಗುತ್ತೆ. ಆ್ಯಂಡ್ ಏನಿಲ್ಲ ಅಂದರೂ ಮಿನಿಮಮ್ ಒಂದು 300 to 500 kgs ಅಂತೂ ಪ್ರತಿಯೊಂದು ಆನೆನೂ ಇನ್ಕ್ರೀಸ್ ಆಗಿರುತ್ತವೆ. ನೆಕ್ಸ್ಟ್ ಇರೋವಂಥದ್ದು ಧನಂಜಯ ಆನೆ. ಧನಂಜಯ ಬಂದು 45 ಇಯರ್ಸ್ ಓಲ್ಡ್ ಆ್ಯಂಡ್ ಅವನು ಬಂದಿರೋದು ದುಬಾರೆ ಎಲಿಫೆಂಟ್ ಕ್ಯಾಂಪಿಂದ. ಆ್ಯಂಡ್ ಇದು ಅವನ 7ನೇ ದಸರಾ ಆಗಿದೆ. ಅದಾದಮೇಲೆ ಇರೋದು ಪ್ರಶಾಂತ ಆನೆ. ಪ್ರಶಾಂತ ಸಹ ದುಬಾರೆ ಎಲಿಫೆಂಟ್ ಕ್ಯಾಂಪಿಂದನೇ ಬಂದಿರೋದು. ಆ್ಯಂಡ್ ಅವನಿಗೀಗ 53 ಇಯರ್ಸ್ ಓಲ್ಡ್. ಆ್ಯಂಡ್ ರೆಕಾರ್ಡ್ ಬ್ರೇಕ್ ಪ್ರಶಾಂತನಿಗೆ ಇದು 16ನೇ ಮೈಸೂರು ದಸರಾ ಆಗಿದೆ. ಸೊ ಲಿಟ್ರಲಿ ಈಗ ಇರುವಂಥ ಎಲ್ಲ ಆನೆಗಳಲ್ಲೂ ಮೋಸ್ಟ್ಲಿ ಅವನೇ ಸೀನಿಯರ್ ಮೋಸ್ಟ್ ಆನೆ ಅನಿಸುತ್ತೆ. ಅವನಾದ್ಮೇಲೆ ಇರೋದು ಕಂಜನ್ ಆನೆ. ಕಂಜನ್ ಸಹ ದುಬಾರೆ ಎಲಿಫೆಂಟ್ ಕ್ಯಾಂಪಿಂದನೇ ಬಂದಿರೋದು. ಅವನಿಗೀಗ 26 ಇಯರ್ಸ್ ಓಲ್ಡ್. ಆ್ಯಂಡ್ ಲಾಸ್ಟ್ ಇಯರ್ ವೈರಲ್ ಆದಂಥ ವಿಡಿಯೋದಲ್ಲಿ ಕಂಜನು ಮತ್ತು ಧನಂಜಯಿ ಅರಮನೆಯಿಂದ ಹೊರಗೆ ಬಂದುಬಿಟ್ಟಿದ್ರು ಲಿಟ್ರಲಿ ಆಟ ಆಡ್ಕೊಂಡು. ಸೊ ಅದು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅದಾದಮೇಲೆ ಇರುವಂಥದ್ದು ಲಕ್ಷ್ಮಿ ಆನೆ. ಲಕ್ಷ್ಮಿನ ಎಲ್ಲರೂ ಪಾಪ್ಯುಲರ್ ಆಗಿ ಬಳ್ಳೆ ಲಕ್ಷ್ಮಿ ಅಂತಲೇ ಕರೆಯೋದು. ಬಿಕಾಸ್ ಲಕ್ಷ್ಮಿ ಬಂದಿರೋದು ಬಳ್ಳೆ ಎಲಿಫೆಂಟ್ ಕ್ಯಾಂಪಿಂದ. ಆ್ಯಂಡ್ ಅವಳಿಗೀಗ 54 ಇಯರ್ಸ್ ಓಲ್ಡ್. ಲಾಸ್ಟಲ್ಲಿ ಬರುವಂಥ ಆನೆ ಮಹೇಂದ್ರ ಆನೆ. ಮಹೇಂದ್ರಗೆ ಇದು 4ನೇ ದಸರಾ. ಅವನಿಗೀಗ 42 ಇಯರ್ಸ್ ಓಲ್ಡ್. ಆ್ಯಂಡ್ ಅವನು ಬಂದಿರೋದು ಬಳ್ಳೆ ಎಲಿಫೆಂಟ್ ಕ್ಯಾಂಪಿಂದ. ಆ್ಯಂಡ್ ಲಾಸ್ಟ್ ಇಯರ್ ಏನು ಶ್ರೀರಂಗಪಟ್ಟಣದಲ್ಲಿ ನಡೆಯುವಂಥ ದಸರಾದಲ್ಲಿ ಅಂಬಾರಿನ ಹೊತ್ತಿದ್ದ. ಸೊ ನಾವು ಇಲ್ಲಿವರೆಗೂ ನೋಡಿರೋ ಹಾಗೆ ಈ 9 ಆನೆಗಳು ಬೇರೆ ಬೇರೆ ಆನೆ ಶಿಬಿರದಿಂದ ಬಂದಿರೋದು. ಮಟ್ಟಿಗೂಡು ಎಲಿಫೆಂಟ್ ಕ್ಯಾಂಪು, ಬಳ್ಳೆ ಎಲಿಫೆಂಟ್ ಕ್ಯಾಂಪು, ದುಬಾರೆ ಎಲಿಫೆಂಟ್ ಕ್ಯಾಂಪು. ಸೊ ಈ ಎಲ್ಲ ಬೇರೆ ಬೇರೆ ಎಲಿಫೆಂಟ್ ಕ್ಯಾಂಪಿಂದ ಆನೆಗಳನ್ನ ದಸರಾ ಪ್ರೊಸೆಷನ್ಗೆ ಅಂತ ಕರ್ಕೊಂಡು ಬರ್ತಾರೆ. ಮತ್ತೆ ಪ್ರೊಸೆಷನ್ ಆದಮೇಲೆ ಮತ್ತೆ ಅವ್ರು ಬಂದಿರೋಂಥ ಜಾಗಕ್ಕೆ ಅವ್ರುಗಳನ್ನ ವಾಪಸ್ ಕಳಿಸ್ಕೊಡ್ತಾರೆ. ಸೊ ಫಾರ್ ಆಲ್ಮೋಸ್ಟ್ 1 hour ನಾವು ದಸರಾ ಆನೆಗಳನ್ನ ಚೇಸ್ ಮಾಡಿಕೊಂಡು ಬೇರೆ ಬೇರೆ ಜಾಗಗಳಲ್ಲಿ ನಿಂತು ವೆಯ್ಟ್ ಮಾಡಿ ಆನೆಗಳದ್ದು ಒಂದು ಚಿಕ್ಕ ಗ್ಲಿಮ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ್ಯಂಡ್ ಈ ರೀತಿ ನಾವು ನಮ್ಮ ಮಾರ್ನಿಂಗ್ ಎಲಿಫೆಂಟ್ ವಾಕ್ನ ಮುಗಿಸ್ಕೊಂಡ್ವಿ. ಆ್ಯಂಡ್ ನಾವಲ್ಲದೆ ನೀವು ನೋಡ್ತಾ ಇರೋ ಹಾಗೆ ತುಂಬ ಜನ ಅಲ್ಲಿ ಆನೆಗಳನ್ನ ನಿಂತು ನೋಡ್ತಾ ಇದ್ರು. ಆ್ಯಂಡ್ ದೊಡ್ಡವ್ರು ಹೇಳೋ ಹಾಗೆ ಆನೆ ನಡೆದಿದ್ದೇ ದಾರಿ. ಆನೆಗಳು ನಡೆದ್ರೆ ಯಾರಾದರೂ ಸಹ ಒಂದು ಸರಿಗಾದರೂ ನಿಂತು ತಿರುಗಿ ನೋಡೋದಂತೂ ಪಕ್ಕ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಮೈಸೂರಿಗೆ ಹೋಗ್ತಾ ಇದ್ರೆ ನೀವು ಪ್ರೊಸೆಷನ್ಗೋಸ್ಕರನೇ ವೆಯ್ಟ್ ಮಾಡಬೇಕು ಅಂತೇನಿಲ್ಲ. ಬಿಕಾಸ್ ಪ್ರೊಸೆಷನ್ ಟೈಮಲ್ಲಿ ಆ್ಯಕ್ಚುಲಿ ನಿಮ್ಮನ್ನ ತುಂಬ ದೂರದಿಂದ ನಿಂತು ನೋಡೋ ಅಂಥ ಚಾನ್ಸ್ ಸಿಗೋದು. ತುಂಬ ಬ್ಯಾರಿಕೇಡ್ಸ್ ಹಾಕಿರ್ತಾರೆ, ಸಿಕ್ಕಾಬಟ್ಟೆ ಅಲ್ಲಿ ಫಾರ್ಮಾಲಿಟೀಸ್ಗಳಿರುತ್ತವೆ. ಬಟ್ ಈ ಟೈಮಲ್ಲಿ, ಈ ತಾಲೀಮು ನಡೆಯೋ ಟೈಮಲ್ಲಿ ನೀವು ಹೋದರೆ ನೀವು ಆನೆಗಳನ್ನ ತುಂಬ ಪಕ್ಕದಲ್ಲೇ ನೋಡ್ಬೋದು. ಸೊ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋಗುವಾಗ ಈ ಒಂದು ವಾಕ್ನ ನೀವು ವಿಟ್ನೆಸ್ ಮಾಡಲೇಬೇಕು. ಸೊ ಮಾರ್ನಿಂಗ್ 7:30 ಇಲ್ಲ ಈವ್ನಿಂಗ್ 5:30 ಈ ಟೈಮಲ್ಲಿ ನೀವು ಹೋದರೆ ಈ ಥ್ರೂ ಔಟ್ ಜಂಬೂ ಸವಾರಿ ಹೋಗುವಂಥ ದಾರಿಲಿ ಎಲ್ಲಿ ನಿಂತು ಸಹ ನೀವು ಈ ಆನೆಗಳನ್ನ ನೋಡ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಏನು ವಾಕ್ ಸ್ಟಾರ್ಟ್ ಆದಾಗ ಹೂವು ಮಾರೋರು ಹೂವುಗಳನ್ನ ಆನೆಗೆ ಅಂತ ಕೊಟ್ಟಿರ್ತಾರೋ ಅದೇ ಹೂವುಗಳನ್ನ ವಾಪಸ್ ಅರಮನೆ ಒಳಗೆ ಹೋಗುವಾಗ ಕೆಲವರು ನಿಂತು ಕೇಳಿ ಇಸ್ಕೋತಾರೆ. ಬಿಕಾಸ್ ಅದೊಂದು ಬ್ಲೆಸ್ಸಿಂಗ್ ಅಥವಾ ಒಂದು ಪವಿತ್ರ ಅಂತ ಫೀಲ್ ಮಾಡೋರು ತುಂಬ ಜನ. ಸೊ ಆ ಆಶೀರ್ವಾದ ಥರ ಆ ಹೂವುಗಳನ್ನ ಇಸ್ಕೊಂಡು ಹೋಗ್ತಾರೆ. ಇದು ಬ್ರೋ ಏಕಲವ್ಯ ಅಂಕಲ್ ಇದೆ ಭೀಮಾ.
ಆ್ಯಂಡ್ ಕೊನೆಯದಾಗಿ ನಾವು ಎಷ್ಟೇ ದಸರಾ ಆನೆಗಳ ಬಗ್ಗೆ ಮಾತಾಡಿದ್ರು ಹಿಂದೆ ಇರುವಂಥ ಆನೆಗಳು, ಮುಂದೆ ಬರುವಂಥ ಹೊಸ ಆನೆಗಳು ಅಥವಾ ಈಗಿರುವಂಥ ದಸರಾ ಆನೆಗಳ ಬಗ್ಗೆ ಹೇಳಬೇಕಾದ್ರೂ ಮೈಸೂರವರು ಮರಿದೇ ಇರುವಂಥ ಆನೆ ಬಂದು ದ ಕ್ಯಾಪ್ಟನ್ ಕಿಂಗ್ ಅರ್ಜುನ ಬಂದು 2012ಇಂದ 2019ವರೆಗೂ ದಸರಾದಲ್ಲಿ ಅಂಬಾರಿನ ಹೊರತಿದ್ದಂಥ ಆನೆ. ಆ್ಯಂಡ್ ರೀಸೆಂಟಾಗಿ 2003 ಡಿಸೆಂಬರಲ್ಲಿ ಇನ್ನೊಂದು ಕಾಡಾನೆನ ಹಿಡಿಯೋಕ್ಕೆ ಹೋದಾಗ ಅರ್ಜುನ ತೀರ್ಕೊಂಡ. ಅದಾದಮೇಲೆ ಲಾಸ್ಟ್ ಇಯರಿಂದನೂ ಪ್ರತಿ ಸಾರಿನೂ ಎಲ್ಲ ಮೈಸೂರವ್ರೂ ಅರ್ಜುನನ ನೆನೆಸ್ಕೊಳ್ದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಎಷ್ಟೇ ದಸರಾಗಳು ಮುಂದೆ ಬಂದರೂ ಸಹ ಮೈಸೂರವರು ಒಂದು ಸರಿಗಾದ್ರೂ ಅರ್ಜುನನ ನೆನೆಸ್ಕೋತಾರೆ. ಸೊ ಫೈನಲಿ ನಾವು ಈ ರೀತಿಯಾಗಿ ನಮ್ಮ ಮಾರ್ನಿಂಗ್ ಸಿಟಿ ಬೀಟ್ಸ್ ವಿತ್ ಎಲಿಫೆಂಟ್ಸ್ನ ಮುಗಿಸಿ ಮತ್ತೆ ಮನೆ ಕಡೆಗೆ ಹೊರಟ್ವಿ. ನಿಮಗೆ ವಿಲಾಗ್ ಇಷ್ಟ ಆಗಿದ್ರೆ, ಇಂಟ್ರೆಸ್ಟಿಂಗ್ ಅನಿಸಿದರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.